ನಮಸ್ಕಾರ. ನಾನು ಡಾಕ್ಟರ್ ಉಮೇಶ್ ಶೆಟ್ಟಿ. ಇವತ್ತು ನಾನು ನಿಮಗೆ ವೆಂಚುರಿ ಸಿಸ್ಟಮ್ ಈಗಾಗಲೇ ನಿಮ್ಮಲ್ಲಿರುವಂತಹ ಡ್ರಿಪ್ಗೆ ವೆಂಚುರಿಯನ್ನು ಯಾವ ಥರ ಅಳವಡಿಕೆ ಮಾಡಬೇಕು, ವೆಂಚುರಿ ಸಿಸ್ಟಮನ್ನು ಯಾವುದೇ ಆದಂಥ ರೈತ ತುಂಬ ಸುಲಭವಾಗಿ ಯಾವ ಥರ ಅಳವಡಿಕೆ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಈ ವೆಂಚುರಿ ಅಳವಡಿಕೆಯಿಂದ ನಿಮಗೆ ಈಗಾಗಲೇ ನಿಮ್ಮ ತೋಟದಲ್ಲಿರುವಂತಹ ಡ್ರಿಪ್ ಸಿಸ್ಟಮ್ ಏನಿರುತ್ತೆ, ಡ್ರಿಪ್ ಪೈಪ್ ಮುಖಾಂತರ ಈ ಜೀವಾಮೃತ ಅಥವಾ ವೇಸ್ಟ್ ಡಿಕಂಪೋಸರ್ ಅಥವಾ ಇತರ ಯಾವುದೇ ಔಷಧಿಗಳನ್ನು ಯಾವುದೇ ಕೈಯಾಳುಗಳ ಸಹಾಯಗಳಿಲ್ಲದೆ ನೀವೇ ಸ್ವತಃ ವೆಂಚುರಿ ಮುಖಾಂತರ ಪ್ರತಿ ಗಿಡಗಳಿಗೆ ಔಷಧಿಯನ್ನು ಹರಿಸ್ಬೋದು. ಅದು ಯಾವ ಥರ ವೆಂಚುರಿಯನ್ನು ಯಾವ ಥರ ಅಳವಡಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ತಿಳುವಳಿಕೆ ಕೊಡ್ತೀನಿ. ವೆಂಚುರಿ ತಯಾರಿಕೆಗೆ ಬೇಕಾಗಿರುವಂಥ ಸಾಮಗ್ರಿಗಳೇನಪ್ಪ ಅಂದರೆ, ನಿಮಗೆ 2 ಟೀ ಬೇಕು. ನೋಡಿ, ಇದು 2 ಟೀ ಮತ್ತು 2 ಎಲ್ಬೋ ಮತ್ತು ಒಂದು ಗೇಟ್ ವಾಲ್ ಮತ್ತು ವೆಂಚುರಿ ಅಂದರೆ ನೋಡಿ ಈ ಥರ ಇರುತ್ತೆ. ನೋಡಿ, ಇದು ವೆಂಚುರಿ. ಈ ವೆಂಚುರಿ ಒಂದೇ ಸಾಕಾಗಲ್ಲ, ಅದಕ್ಕೆ ಈ ಥರ ಒಂದು ಪೈಪು, ಈ ಥರ ಫಿಲ್ಟ್ರು, ಈ ಥರ ಒಂದು ಗೇಟ್ ವಾಲ್ ಮತ್ತು 2 ಈ ಥರ ಲಾಕ್ ಸಿಸ್ಟಮ್ ಕೂಡ ಅದರಲ್ಲಿ ಇರ್ತದೆ. ಅದನ್ನೆಲ್ಲ ಸೇರಿಸಿ ತಗೋಬೇಕಾಗುತ್ತೆ. ಇದು ಒಂದು ಫಿಲ್ಟ್ರ್ ಇರ್ತದೆ, ಇದನ್ನೆಲ್ಲ ಸೇರಿಸಿ ತಗೋಬೇಕಾಗತ್ತೆ. ಇದು ವೆಂಚುರಿ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ನೀವು ಗೇಟ್ ವಾಲು ಸ್ವಲ್ಪ ಒಳ್ಳೆಯ ಗೇಟ್ ವಾಲನ್ನು ನೀವು ತಗೋಬೇಕಾಗ್ತದೆ. ಯಾಕಂತೇಳಿದ್ರೆ 2 ಇಂಚು ನೀರು ಇದು ಸಣ್ಣ ಪೈಪ್ ವೆಂಚುರಿ ಒಳಗೆ ಹೋದಾಗ ತುಂಬ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರನ್ನು ತಡ್ಕೊಳೋ ಕೆಪಾಸಿಟಿ ಈ ಗೇಟ್ ವಾಲಿಗೆ ಇರಬೇಕಾಗುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಡೈರೆಕ್ಟ್ ಬೋರಿಗೆ ಕೂರಿಸಿಲ್ಲ. ನನಗೆ ನೀರು ಸ್ವಲ್ಪ ಕಮ್ಮಿ ಇರೋದ್ರಿಂದ ಬೋರಿಂದ ಈ ಥರ ಒಂದು ಸಂಪ್ ಮಾಡ್ಕೊಂಡಿದ್ದೀನಿ. ಬರೀ ನನಗೆ 1 ಇಂಚಿಗಿಂತ ಕಮ್ಮಿ ನೀರು ಇರೋದ್ರಿಂದ ಬೋರಿಂದ ಈ ಥರ ಒಂದು ಸಂಪ್ ಮಾಡ್ಕೊಂಡಿದ್ದೀನಿ. ಸಂಪ್ ಒಳಗೆ 2 HP ಮೋಟ್ರನ್ನ ಅಳವಡಿಕೆ ಮಾಡಿದ್ದೀನಿ. ಈಗ ಇಲ್ಲಿಗೆ ಈ ಪೈಪಿಗೆ ನಾನು ವೆಂಚುರಿ ಅಳವಡಿಕೆ ಮಾಡ್ತೀನಿ. ಒಂದು ಕಡೆ ಹಿಂಗೆ ಪೈಪು ಕುಯ್ಬೇಕಾಗತ್ತೆ. ಇದನ್ನು ಯಾವುದೇ ರೈತ ತಾನೇ ಮಾಡ್ಬೋದು, ಯಾವುದೇ ಪ್ಲಂಬರ್ನ ಅವಶ್ಯಕತೆ ಇರೋದಿಲ್ಲ. ಪ್ರತಿಯೊಬ್ಬ ರೈತನು ತಾನೇ ಇದನ್ನು ತಯಾರಿ ಮಾಡ್ಬೋದು. ನೋಡಿ, ಈಗ ಇಷ್ಟು ಮಾಡಿದ್ದೀನಿ. ಪೈಪನ್ನು ಕಟ್ ಮಾಡಿಬಿಟ್ಟು ಇಲ್ಲಿ ಒಂದು ಟೀ ಹಾಕಿದ್ದೀನಿ, ಮತ್ತು ಇಲ್ಲಿ ಒಂದು ಗೇಟ್ ವಾಲ್ ಹಾಕಿದ್ದೀನಿ. ಆಮೇಲೆ ಅಲ್ಲೊಂದು ಟೀ ಹಾಕಿ ಪೈಪನ್ನು ಇಷ್ಟು ಎತ್ತರದಲ್ಲಿ ನಿಲ್ಲಿಸಿದ್ದೀನಿ. ಈ ಕಡೆ ಒಂದು ಪೈಪು, ಆ ಕಡೆ ಒಂದು ಪೈಪು. ನೋಡಿ, ಇಷ್ಟಾಗಿದೆ. ಈಗ ಅದಕ್ಕೆ ವೆಂಚುರಿ ಅಳವಡಿಕೆ ಮಾಡ್ತೀನಿ. ವೆಂಚುರಿ ಅಳವಡಿಕೆ ಮಾಡಬೇಕಾದ್ರೆ ತುಂಬ ಮುಖ್ಯವಾದಂಥ ವಿಷಯ ಏನಪ್ಪ ಅಂದರೆ, ಈ ವೆಂಚುರಿನಲ್ಲಿ ಒಂದು ಆರೋ ಮಾರ್ಕ್ ತೋರಿಸಿರ್ತಾನೆ. ನೋಡಿ, ಒಂದು ಆರೋ ಮಾರ್ಕ್ ಇದೆಯಾ? ಈ ಆರೋ ಮಾರ್ಕನ್ನು ಸರಿಯಾಗಿ ಗಮನಿಸಬೇಕು. ಇದು ನೀರು ಯಾವ ಕಡೆಯಿಂದ ಯಾವ ಕಡೆ ಹೋಗಬೇಕು ಅನ್ನೋದನ್ನು ಹೇಳುತ್ತೆ. ನೀರು ಅದೇ ದಿಕ್ಕಿನಲ್ಲಿ ಹರಿಬೇಕು. ಆ ದಿಕ್ಕು ಬಿಟ್ಟು ಉಲ್ಟಾ ದಿಕ್ಕಿನಲ್ಲಿ ಏನಾದರೂ ನೀರು ಹರಿದ್ರೆ ಅದು ಈ ವೆಂಚುರಿ ಉಪಯೋಗಕ್ಕೆ ಬರಲ್ಲ. ಇದು ನಾನು ಮತ್ತೊಮ್ಮೆ ಆಮೇಲೆ ತೋರಿಸ್ತೀನಿ. ನೋಡಿ, ವೆಂಚುರಿ 2 ಇಂಚ್ ವೆಂಚುರಿನಲ್ಲಿ ನೀರು ಹೋಗಲಿಕ್ಕೆ ಇಷ್ಟೇ ಒಂದು ಸಣ್ಣದಂತ ಒಂದು ರಂಧ್ರ ಇರುತ್ತೆ. ಅಷ್ಟೇ ಸಣ್ಣ ರಂಧ್ರ. ಇಷ್ಟು ಸಣ್ಣ ರಂಧ್ರದಲ್ಲಿ 2 ಇಂಚು ನೀರು ಪಾಸ್ ಆಗಬೇಕಾದ್ರೆ ಅದು ಇಲ್ಲಿಂದ ಔಷಧಿಯನ್ನು ಸಕ್ ಮಾಡುತ್ತೆ. ಹಾಗಾಗಿ ವೆಂಚುರಿ ಕೆಲಸ ಮಾಡುತ್ತೆ. ಇಷ್ಟು 2 ಇಂಚಷ್ಟು ನೀರು ಇಷ್ಟು ಸಣ್ಣ ರಂಧ್ರದಲ್ಲೇ ಹೋಗಬೇಕು ಅನ್ನೋದ್ರಿಂದ ನೀವು ಇಲ್ಲಿ ಯಾವಾಗ ಗೇಟ್ ವಾಲ್ ಕ್ಲೋಸ್ ಮಾಡಬೇಕಲ್ಲ, ಆವಾಗ ಪೂರ್ತಿ ಗೇಟ್ ವಾಲ್ ಕ್ಲೋಸ್ ಮಾಡಬಾರ್ದು. ಈ ಥರ ಅರ್ಧ ಮುಕ್ಕಾಲು ಭಾಗ ಅಷ್ಟೇ ಕ್ಲೋಸ್ ಮಾಡಬೇಕು. ಆವಾಗ ವೆಂಚುರಿಗೂ ನೀರು ಹೋಗ್ತಾ ಇರ್ತದೆ, ಇಲ್ಲೂ ನೀರು ಹೋಗ್ತಾ ಇರ್ತದೆ. ಒಂದು ವೇಳೆ ಪೂರ್ತಿ ಗೇಟ್ ವಾಲ್ ನೀವು ಕ್ಲೋಸ್ ಮಾಡಿದ್ರೆ ಪೂರ್ತಿ ಪೈಪೆಲ್ಲ ಬ್ಲಾಸ್ಟ್ ಆಗ್ತದೆ, ಕಿತ್ಕೊಂಬರ್ತದೆ. ಅದು ನಾನು ಮುಂದೆ ನಿಮಗೆ ತೋರಿಸ್ತೀನಿ. ನೋಡಿ, ವೆಂಚುರಿ ಫಿಕ್ಸ್ ಮಾಡಿ ಆಯಿತು. ವೆಂಚುರಿ ನೋಡಿ ಈ ಥರ ಫಿಕ್ಸ್ ಮಾಡಿದ್ದೀನಿ. ನಾನು ಆವಾಗಲೇ ಹೇಳಿದ ಹಾಗೆ ಅದರ ಬಾಣದ ಗುರುತನ್ನು ಕರೆಕ್ಟಾಗಿ ನೋಡಬೇಕು. ನೋಡಿ, ಇಲ್ಲಿ ಆರೋ ಮಾರ್ಕ್ ಬಾಣದ ಗುರುತು ಇದೆ. ಅಂದರೆ ನೀರು ಈ ದಿಕ್ಕಿನಿಂದ ಈ ದಿಕ್ಕಿಗೆ ಹರಿಬೇಕು ನೀರು. ಇದರಲ್ಲಿ ತಪ್ಪು ಮಾಡಿದ್ರೆ ನೀವು ಪೂರ್ತಿ ವೆಂಚುರಿ ಸಿಸ್ಟಮ್ ಹಾಳಾಗೋಗುತ್ತೆ. ನೋಡಿ, ನೀರು ಈ ದಿಕ್ಕಿನಿಂದ ಈ ದಿಕ್ಕಿಗೆ ಹರಿಬೇಕು ಅಂಥೇಳಿದ್ರೆ ನೀರು ಈ ಕಡೆಯಿಂದ ಹೀಗೆ ಬಂದು ಈ ದಿಕ್ಕಿಗೆ ನೀರು ಹರಿಬೇಕು. ಅಂದರೆ ನಿಮ್ಮ ಮೋಟ್ರು ಈ ಕಡೆ ಇರಬೇಕು, ನಿಮ್ಮ ಡ್ರಿಪ್ಪು, ನಿಮ್ಮ ತೋಟ ಈ ದಿಕ್ಕಿನಲ್ಲಿ ಇರಬೇಕು. ಈಗ ಇದಕ್ಕೆ ಒಂದು ಗೇಟ್ ವಾಲು ಮತ್ತು ಪೈಪು
ಸೇರಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇಷ್ಟಿರ್ತದೆ. ಒಂದು ಗೇಟ್ ವಾಲ್ ಇರುತ್ತೆ, ಒಂದು ಹೋಸ್ ಕನೆಕ್ಟರ್ ಇರುತ್ತೆ, ಮತ್ತು ಇಲ್ಲಿಗೊಂದು ಕ್ಲ್ಯಾಂಪ್ ಹಾಕಬೇಕು, ಮತ್ತು ಈ ಪೈಪಿಗೆ ಇದನ್ನು ಫಿಲ್ಟ್ರನ್ನ ಸೇರಿಸ್ಬೇಕು ಕ್ಲ್ಯಾಂಪ್ ಹಾಕಿ. ಪೂರ್ತಿ ಆದ್ರ ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಅಸೆಂಬಲ್ ಮಾಡಿದ್ದೀನಿ. ಈ ತುದಿಗೆ ಈ ಥರ ಒಂದು ಟೇಪ್ ಹಾಕಿ ಇದನ್ನು ಈ ಗೇಟ್ ವಾಲನ್ನು ಇದಕ್ಕೆ ಕೂರಿಸ್ಬೇಕು. ಥ್ರೆಡ್ ಇದೆ, ಅದನ್ನು ಹಾಕೋಕ್ಕಿಂತ ಮುಂಚೆ ಈ ಥರ ಒಂದು ಟೇಪ್ ಹಾಕಬೇಕಾಗುತ್ತೆ. ಟೇಪ್ ಹಾಕದೆ ಹಾಗೇ ಹಾಕಿದ್ರೆ ಲೀಕೇಜ್ ಬರುತ್ತೆ. ನೋಡಿ, ಇದು ರೆಡಿ ಆಯಿತು. ಈಗ ಇದನ್ನು ಇದಕ್ಕೆ ಹಾಕಬೇಕು. ಹಾಕೋಕ್ಕಿಂತ ಮುಂಚೆ ಈ ಥರ ನೋಡಿ ಟೇಪನ್ನು ಉಪಯೋಗಿಸ್ಬೇಕು. ಟೇಪನ್ನು ಉಪಯೋಗಿಸಿದ್ರೆ ಲೀಕೇಜ್ ಬರೋದಿಲ್ಲ, ಇಲ್ಲಾಂದರೆ ಲೀಕೇಜ್ ಬರುತ್ತೆ. ನೋಡಿ, ಇಲ್ಲಿಗೆ ನಿಮ್ಮದು ವೆಂಚುರಿ ಅಳವಡಿಕೆ ಸಂಪೂರ್ಣ ಆಗಿದೆ. ನೋಡಿ, ಇಲ್ಲಿ ಫಸ್ಟು ಇಲ್ಲಿ ಒಂದು ಟೀ ಹಾಕಿದ್ದೀನಿ. ಟೀ ಹಾಕಿ ಪೈಪು ಮೇಲೆ ತಗೊಂಡಿದ್ದೀನಿ. ಆಮೇಲೆ ಇಲ್ಲೊಂದು ಎಲ್ಬೋ ಹಾಕಿದ್ದೀನಿ. ಆಮೇಲೆ ಇಲ್ಲಿ ವೆಂಚುರಿ ಅಳವಡಿಸಿದ್ದೀನಿ. ಆಮೇಲೆ ಮತ್ತೆ ಇಲ್ಲೊಂದು ಎಲ್ಬೋ ಯೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಟೀ ಹಾಕಿದ್ದೀನಿ. ಆಮೇಲೆ ಇವೆರಡರ ಮಧ್ಯೆ ಒಂದು ಗೇಟ್ ವಾಲ್ ಹಾಕಿದ್ದೀನಿ. ವೆಂಚೂರಿನಲ್ಲಿ ಕೂಡ ಇಲ್ಲೊಂದು ಗೇಟ್ ವಾಲ್ ಇದೆ. ಮತ್ತು ಅದರ ತುದಿನಲ್ಲಿ ಒಂದು ಫಿಲ್ಟರ್ ಇದೆ. ಈಗ ವೆಂಚುರಿ ಯಾವ ಥರ ಕೆಲಸ ಮಾಡ್ತದೆ ಅಂತ ಪರೀಕ್ಷೆ ಮಾಡಿ ನೋಡೋಣ. ನೋಡಿ, ಈಗ ಮೋಟ್ರ್ ಆನ್ ಮಾಡಿದ್ದೀನಿ. ನೀರು ಹೋಗ್ತಾ ಇದೆ. ನೀರು ಇಲ್ಲಿ ಪಾಸ್ ಆಗ್ತಾ ಇದೆ. ನೀರು ಇಲ್ಲಿ ಕ್ಲೋಸ್ ಮಾಡಿದ್ದೀನಿ ವೆಂಚುರಿನ. ಈಗ ಪರೀಕ್ಷಾ ಸಮಯ. ನಾವು ಮಾಡಿದ್ದು ಸರಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ. ಈಗ ನೋಡೋಣ ಯಾವ ಥರ ಕೆಲಸ ಮಾಡ್ತಾಯಿದೆ ಅಂತ. ಈ ಗೇಟ್ ವಾಲನ್ನು ಓಪನ್ ಮಾಡಿ. ಈ ಗೇಟ್ ವಾಲನ್ನು ಓಪನ್ ಮಾಡಿದವಾಗ ನೀರು ಇದರಲ್ಲಿ ಬರುತ್ತೆ. ಇಲ್ಲಿ ಹರಿತಿರುವಂಥ ನೀರು ಇದರಲ್ಲಿ ಬರುತ್ತೆ. ಇದು ಯಾವಾಗ ಕೆಲಸ ಮಾಡುತ್ತೆ ಅಂತೇಳಿದ್ರೆ, ಈ ಗೇಟ್ ವಾಲನ್ನು ನಾವು ಕ್ಲೋಸ್ ಮಾಡಿದವಾಗ ಇಲ್ಲಿ ಬರ್ತಾ ಇರೋ ನೀರು ನಿಂತ್ಬಿಟ್ಟು ವಾಪಸ್ ಎಳೆಯುತ್ತೆ, ಸಕ್ ಮಾಡುತ್ತೆ. ಆವಾಗ ಇಲ್ಲಿರುವಂಥ ಔಷಧಿಯನ್ನು ಅದು ತಗೊಳುತ್ತೆ. ನೋಡೋಣ ಇದು ಕೆಲಸ ಮಾಡ್ತಾ ಇಲ್ವಾ ಅಂತ ನೋಡೋಣ. ಈಗ ಈ ಗೇಟ್ ವಾಲನ್ನು ನಿಧಾನ ಕ್ಲೋಸ್ ಮಾಡೋಣ. ನೋಡಿ, ಬರ್ತಾ ಇರೋ ನೀರು ನಿಲ್ತು. ನೋಡಿ, ಇದೀಗ ಸಕ್ ಮಾಡ್ತಾಯಿದೆ. ಇಲ್ಲಿ ವೆಂಚೂರಿನಲ್ಲಿ ಸಕ್ ಮಾಡ್ತಾಯಿದೆ. ಸೌಂಡ್ ಕೇಳ್ಬೋದು ನೀವು, ಸೌಂಡ್ ಬರ್ತಾಯಿದೆ. ಈಗ ನಾವೇನಾದರೂ ಈ ಔಷಧಿ ಒಳಗೆ ಇದನ್ನು ಹಾಕಿದ್ರೆ ನೋಡಿ ಮೇಲೆ ಇರ್ತಾಯಿದೆ. ನೋಡಿ, ಮೇಲೆ ಇರ್ತು. ಇದು ತಗೊತಾ ಇದೆ ಇಲ್ಲಿಂದ. ನೋಡಿ, ಇಲ್ಲಿಂದ ತಗೊತಾ ಇದೆ. ಇಲ್ಲಿಂದ ತಗೊತಾ ಇದೆ. ನೋಡಿ, ಔಷಧಿ ಖಾಲಿ ಆಗ್ತಾಯಿದೆ. ಇಲ್ಲಿ ಬಕೆಟ್ನಲ್ಲಿರುವಂಥ ನಾನು ವೇಸ್ಟ್ ಡಿಕಂಪೋಸರ್ ಇಟ್ಟಿದ್ದೆ. ಬಕೆಟ್ನಲ್ಲಿ ವೇಸ್ಟ್ ಡಿಕಂಪೋಸರ್ ಖಾಲಿ ಆಗ್ತಾಯಿದೆ. ನೋಡಿ, ಇದು ವಾಪಸ್ ಎಳೀತಾ ಇದೆ. ನೋಡಿದ್ರಾ? ಅಂದರೆ ನಾವು ಇಲ್ಲಿಗೆ ಸಕ್ಸಸ್ ಆಯಿತು. ಇದು ನಾನು ಪೂರ್ತಿ ಕ್ಲೋಸ್ ಮಾಡಿಲ್ಲ, ಸ್ವಲ್ಪ ಇಟ್ಟಿದ್ದೀನಿ. ಈಗ ಡ್ರಿಪ್ಪಲ್ಲಿ ನೋಡೋಣ ಬರ್ತಾ ಇದೆಯಾ ನೀರು ಅಂತ. ಡ್ರಿಪ್ಪಲ್ಲಿ ನೀರು ಬರ್ತಾ ಇದೆಯಾ ನೋಡೋಣ. ಹಾಂ, ನೋಡಿ ಬರ್ತಾ ಇದೆ. ನೋಡಿ, ಬರ್ತಾ ಇದೆ. ಈ ನೀರು ಜೊತೆಗೆ ಔಷಧಿನೂ ನಾವು ಹಾಕಿರೋ ಔಷಧಿನೂ ಬರ್ತಾಯಿದೆ. ನೋಡಿ, ನನಗಿಲ್ಲಿ ಸ್ಮೆಲ್ ಬರ್ತಾಯಿದೆ. ಆ ವೇಸ್ಟ್ ಡಿಕಂಪೋಸರ್ದು ಸ್ಮೆಲ್ ಇಲ್ಲಿ ಬರ್ತಾಯಿದೆ. ಗೊತ್ತಾಗ್ತಾಯಿದೆ ನನಗಿಲ್ಲಿ ಔಷಧಿ ಬರ್ತಾಯಿದೆ ಅಂತ. ಅಲ್ಲಿಗೆ ನಾವು ಮಾಡಿರುವಂತಹ ವೆಂಚುರಿ ಸಿಸ್ಟಮ್ ಸಕ್ಸಸ್. ಡಾಕ್ಟರ್ ಸಕ್ಸಸ್. ನೋಡಿ, ನಾವು ಇನ್ನೊಂದು ಸಲ ಪರೀಕ್ಷೆ ಮಾಡೋಣ. ಈಗ ಅಲ್ಲಿ ಹಾಕಿರುವಂಥ ವೇಸ್ಟ್ ಡಿಕಂಪೋಸರ್ ಔಷಧಿ ಎಲ್ಲ ಖಾಲಿಯಾಗಿದೆ. ಬರೀ ನೀರು ಇಟ್ಟಿದ್ದೀನಿ. ಈಗ ನೀರು ಇದರಲ್ಲಿ ಹೋಗ್ತಾ ಇದೆ. ಮೋಟ್ರ್ ಆನ್ ಇರಬೇಕಾದ್ರೆ ನಾವು ಇದನ್ನು ಆನ್ ಮಾಡಬೇಕು. ಆನ್ ಮಾಡಿದವಾಗ ಆ್ಯಕ್ಚುಲಿ ನೀರು ಇದರಲ್ಲಿ ಬರಲಿಕ್ಕೆ ಶುರು ಆಗ್ತದೆ. ನಾವು ನಿಧಾನವಾಗಿ ಇದನ್ನು ಕ್ಲೋಸ್ ಮಾಡಿದವಾಗ ಬರ್ತಾ ಇರುವಂಥ ನೀರು ನಿಂತು ಸಕ್ ಮಾಡಲಿಕ್ಕೆ ಹಿಡಿಯುತ್ತೆ. ಅದು ಇಲ್ಲಿರುವಂಥ ಔಷಧಿಯನ್ನು ಸಕ್ ಮಾಡುತ್ತೆ. ನೋಡಿ, ಈಗ ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ನೋಡಿ, ಇಲ್ಲಲ್ಲಿರುವಂಥ ನೀರು ಖಾಲಿ ಆಗ್ತಾಯಿದೆ. ನೀರನ್ನು ಅದು ಎಳ್ಕೊತಾ ಇದೆ.
ಅಲ್ಲಿಗೆ ನಾವು ಮಾಡಿದಂಥ ವೆಂಚುರಿ ಸಿಸ್ಟಮ್ ಸಕ್ಸಸ್ ಆಗಿದೆ. ನೀವು ಈ ವೆಂಚುರಿಯನ್ನು ಯಾವುದೇ ಔಷಧಿಯನ್ನು ಗಿಡಕ್ಕೆ ಡ್ರಿಪ್ ಮುಖಾಂತರ ಕೊಡಲಿಕ್ಕೆ ಉಪಯೋಗಿಸ್ಬೋದು. ಪ್ರತಿ ಗಿಡಕ್ಕೆ ಹೋಗಿ ಹುಯ್ಯೋದು, ಸಿಂಪಡಣೆ ಮಾಡೋದು ತಪ್ಪುತ್ತೆ. ನೋಡಿ, ಇದೆಲ್ಲ ಖಾಲಿ ಆಯಿತು. ಈ ಬಕೆಟಲ್ಲಿರುವಂಥ ನೀರು ಖಾಲಿ ಆಯಿತು. ಎಲ್ಲ ವೆಂಚುರಿ ಎಳ್ಕೊಂಡಿದೆ. ವೆಂಚುರಿ ಎಳ್ಕೊಂಡಿದೆ. ಅಲ್ಲಿಗೆ ಇದರ ಕೆಲಸ ಮುಗೀತು. ಈ ಗೇಟ್ ವಾಲನ್ನು ಮತ್ತೆ ಆನ್ ಮಾಡೋಣ. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.